ಎಲ್ರಿಗೂ ನಮಸ್ಕಾರಗಳು. ವಿಜಯನಗರದ ವಿಜಯ ಗಾಥೆಯನ್ನು ಅನೇಕ ದಿನಗಳಿಂದ ಕೇಳುತ್ತಿದ್ದೇವೆ. ವಿಜಯನಗರ ಸಾಮ್ರಾಜ್ಯ ಭಾರತದ ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಒಂದು. ಮರೆಯಬಾರದ ಸಾಮ್ರಾಜ್ಯ ವಿಜಯನಗರ. ಕರ್ನಾಟಕದ ಹೆಮ್ಮೆಯ ಸಾಮ್ರಾಜ್ಯ ವಿಜಯನಗರ. ಅದರಲ್ಲೂ ವಿಶೇಷವಾಗಿ 1509ರಿಂದ 1529ರವರೆಗಿನ ಶ್ರೀ ಕೃಷ್ಣದೇವರಾಯರ ಆಳ್ವಿಕೆ ಅತ್ಯದ್ಭುತವಾದಂಥ ಆಳ್ವಿಕೆ. ಜಗತ್ತಿನ ಜನಗಳು ವಿಜಯನಗರ ಸಾಮ್ರಾಜ್ಯಕ್ಕೆ ಬಂದು ಅದರ ರಾಜಧಾನಿ ಹಂಪಿಯಲ್ಲಿ ಆನಂದದಿಂದ ಸಂತೋಷದಿಂದ ಕುಣಿದಾಡಿ ವಾಪಸ್ಸಾಗ್ತಾ ಇದ್ದಂಥ ಕಾಲಖಂಡ ಅದು. ಸಂಸ್ಕೃತಿ ಸೌರಭವನ್ನು ಹರಡಿದಂತಹ ದಿನಗಳವು. ಅತ್ಯಂತ ಸಮೃದ್ಧಿಯುತವಾದಂಥ ಜೀವನ ನಡೆಸಿದಂಥ ಸಾಮ್ರಾಜ್ಯ ಅದು. ಮನೆಗೆ ಬಾಗಿಲು ಹಾಕ್ತಿರಲಿಲ್ಲ, ಕಳ್ಳರ ಕಾಕರ ಪಿಡಿಗಿರಲಿಲ್ಲ. ಸಾಹಿತ್ಯ, ಸಂಸ್ಕೃತಿ, ನೃತ್ಯ, ಸಂಗೀತ, ಭಾರತದ ಸರ್ವ ಕಲೆಗಳು ಅರಳಿದಂತಹ ಸಾಮ್ರಾಜ್ಯ ಅದು. ಇಂತಹ ಸಾಮ್ರಾಜ್ಯ 1529ರ ನಂತರದಲ್ಲಿ ಕೆಲವೇ ದಿನಗಳಲ್ಲಿ ಮುಗಿದೋಯಿತು ಅನ್ನೋದನ್ನು ಕಲ್ಪನೆ ಮಾಡೋಕ್ಕೂ ಸಾಧ್ಯ ಇಲ್ಲದಂತಹ ಘಟನೆ ನಡೆದು ಹೋಯಿತು. ಇಂದಿನ ದಿನ ಆ ದುರಂತ ಕಥೆಯನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. 1529ರವರೆಗೆ ಕೃಷ್ಣದೇವರಾಯರ ಆಳ್ವಿಕೆ ಗೋದಾವರಿಯಿಂದ ಹಿಡಿದು ಕೆಳಗಿನ ಹಿಂದೂ ಮಹಾಸಾಗರದವರೆಗೆ ವಿಶಾಲವಾಗಿ ಹಬ್ಬಿತ್ತು. ಇಂಥ ಒಂದು ವಿಶಾಲವಾದ ಸಾಮ್ರಾಜ್ಯವನ್ನು ಆಳದಂಥ ಕೃಷ್ಣದೇವರಾಯ ಅತ್ಯಂತ ಪರಾಕ್ರಮವನ್ನು ಮೆರೆದಿದ್ದ. ಬಹಮನಿ ಸುಲ್ತಾನರನ್ನು ಮಣಿಸಿದ್ದ. ವಿಜಾಪುರದ ಆದಿಲ್ ಶಾಹಿ ಸ್ವತಃ ಆತನ ಕೃಷ್ಣದೇವರಾಯನ ಕಾಲನ್ನು ಚುಂಬಿಸುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದ. ಆದಿಲ್ ಶಾಹಿಯ ಅರಮನೆಯಲ್ಲಿ ಪ್ರತ್ಯಕ್ಷ ಕೃಷ್ಣದೇವರಾಯ ಒಂದು ದಿನ ಕಳೆದಿದ್ದ. ಸಾಮ್ರಾಜ್ಯವನ್ನು ಅಲ್ಲಿಯವರೆಗೆ ವಿಸ್ತರಿಸಿದ್ದ. ಇಂಥ ಪರಾಕ್ರಮಿ ಸಾಮ್ರಾಜ್ಯವಾಗಿತ್ತು. ಅದರ ನಂತರ ಕೃಷ್ಣದೇವರಾಯನ ಮಗ, ಚಿಕ್ಕ ವಯಸ್ಸು, ಅಚ್ಯುತ ದೇವರಾಯ ಆತ ರಾಜ್ಯವನ್ನು ಆಳದ. ಕೆಲವೇ ದಿನಗಳಲ್ಲಿ ಸುಮಾರೊಂದು 13 ವರ್ಷ ರಾಜ್ಯ ಆಳಿದ ನಂತರ ಚಿಕ್ಕ ವಯಸ್ಸಿನಲ್ಲಿ ಅವನ ಸಂಬಂಧಿಕರೇ ಸೇರಿಕೊಂಡು ಆತನನ್ನು ಕೊಂದರು. ಅದಾದ ಮೇಲೆ ಆತನ ಮಗ ರಾಜನಾದ. ಅವನು ಬಹಳ ಚಿಕ್ಕ ವಯಸ್ಸಿತ್ತು, ಹೀಗಾಗಿ ಅವನನ್ನು ಕೊಲೆ ಮಾಡಲಾಯಿತು. ಅದಾದ ಮೇಲೆ ಅಳಿಯ ರಾಮರಾಯ, ಅಂದರೆ ಕೃಷ್ಣದೇವರಾಯನ ಮಗಳ ಗಂಡ, ಆತ ಈ ಒಂದು ಸಾಮ್ರಾಜ್ಯಕ್ಕೆ ಮುಖ್ಯಮಂತ್ರಿಯಾಗಿ ಆಡಳಿತವನ್ನು ನಡೆಸ್ತಾ ಇದ್ದ. ಅಚ್ಯುತರಾಯನ ತಮ್ಮನ ಮಗ ಸದಾಶಿವರಾಯರನ್ನು ಪಟ್ಟದಲ್ಲಿ ಕೂಡಿಸಿ ಪ್ರತ್ಯಕ್ಷ ಆಡಳಿತವನ್ನು ನಡೆಸ್ತಾ ಇದ್ದಿದ್ದು ರಾಮರಾಯ. ಆ ರೀತಿ ರಾಮರಾಯನ ಆಳ್ವಿಕೆನೇ ಅಂತ ಹೇಳ್ಬೋದು, ಅಳಿಯ ರಾಮರಾಯನ ಆಳ್ವಿಕೆ. ರಾಮರಾಯನಿಗೆ 3 ಜನ ಅಣ್ಣ ತಮ್ಮಂದರು. ಒಬ್ಬ ರಾಮರಾಯ ಆದರೆ ಇನ್ನೊಬ್ಬ ವೆಂಕಟ, ಇನ್ನೊಬ್ಬ ತಿರುಮಲ. 3 ಆಸ್ಥಾನದಲ್ಲಿ ಇದ್ದು ರಾಜ್ಯವನ್ನು ಸಂರಕ್ಷಣೆ ಮಾಡ್ತಾ ಇದ್ದರು. ಅಚ್ಯುತ ದೇವರಾಯ ಇರೋವರೆಗೆ ವಿಜಯನ ಸಾಮ್ರಾಜ್ಯಕ್ಕೆ ಧಕ್ಕೇನೂ ಆಗಿರಲಿಲ್ಲ. ಸುಮಾರು 13 ವರ್ಷ ಆ ಕೃಷ್ಣದೇವರಾಯನ ಪರಾಕ್ರಮದ ಇತಿಹಾಸ ಮುಂದುವರಿತು. ಆದರೆ 1542ರ ನಂತರ, ಆತನ ಅವಸಾನದ ನಂತರ ಈ ಒಂದು ವಿಜಯನಗರ ಸಾಮ್ರಾಜ್ಯಕ್ಕೆ ಕಪ್ಪು ಚುಕ್ಕೆ ಪ್ರಾರಂಭವಾಯಿತು ಅಂತ ಹೇಳ್ಬೋದು. ಅದಾದ ಮೇಲೆ ನಿಧಾನವಾಗಿ ಒಂದೊಂದೇ ರಾಜರು ತಲೆ ಎತ್ತಲಿಕ್ಕೆ ಶುರು ಮಾಡಿದರು. ಅಳಿಯ ರಾಮರಾಯ ಪರಾಕ್ರಮಿನೂ ಆಗಿದ್ದ. ಆತ ಬಹಮನಿ ಸುಲ್ತಾನರನ್ನು, ಅಂದರೆ ಆ ಸಂದರ್ಭದಲ್ಲಿ ಬರೀದ್ ಶಾಹಿ ಆಗಿತ್ತು, ಬೀದರ್ ಕೇಂದ್ರವಾಗಿತ್ತು, ಬರೀದ್ ಶಾಹಿಯನ್ನು
ಗೋಲ್ಕಂಡದ ಶಾಹಿ ಅರಸರನ್ನು, ಹಾಗೆ ಅಹಮದ್ನಗರದ ಶಾಹಿ ಅರಸರನ್ನು, ವಿಜಾಪುರದ ಆದಿಲ್ ಶಾಹಿ ಅರಸರನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಂಡು ಭದ್ರವಾಗಿ ನೆಲೆಸಿದ್ದ. ಅವರಲ್ಲಿ ಪರಸ್ಪರ ಕಾದಾಟವಾದಾಗ ಈ ಅಳಿಯ ರಾಮರಾಯ ಅವರಿಗೆ ಸಹಾಯವನ್ನೂ ಮಾಡ್ತಿದ್ದ. ಕುತುಬ್ ಶಾಹಿಯ ಅಂದರೆ ಗೋಲ್ಕೊಂಡದ ಕುತುಬ್ ಶಾಹಿಯ ಮಗನಿಗೆ ಹಾಗೆ ನೋಡಿದರೆ ಬಹಳ ಸಂಬಂಧವನ್ನು ಇಟ್ಕೊಂಡು ಸ್ವಂತ ಮಗನಂತೆ ನೋಡ್ತಾ ಇದ್ದ. ಈ ರೀತಿ ಆತ ಯಾರ ದ್ವೇಷಿನೂ ಆಗಿರಲಿಲ್ಲ, ಪರಾಕ್ರಮಿನೂ ಆಗಿದ್ದ. ಆದರೆ ಈ ಎಲ್ಲ ಶಾಹಿ ದೊರೆಗಳು ಎಲ್ಲರೂ ಮುಸಲ್ಮಾನರು. ವಿಜಾಪುರ ಇರ್ಬೋದು, ಬೀದರದ ಬರೀದ್ ಶಾಹಿ ಇರ್ಬೋದು, ಅಹಮದ್ನಗರದ ಶಾಹಿ ಸುಲ್ತಾನ್ ಇರ್ಬೋದು, ಗೋಲ್ಕಂಡದ ಸುಲ್ತಾನ್ ಇರ್ಬೋದು, ಇವರೆಲ್ಲರ ಮನಸ್ಸಿನಲ್ಲಿ ವಿಜಯನಗರ ಸಾಮ್ರಾಜ್ಯದ ವೈಭವ ಕಣ್ಣು ಕುಗ್ತಾ ಇತ್ತು, ಮಾತ್ಸರ್ಯ ನೆಲೆಯೂರಿತ್ತು. ಅಷ್ಟು ಮಾತ್ರ ಅಲ್ಲ, ಒಂದೇ ಒಂದು ಹಿಂದೂ ಸಾಮ್ರಾಜ್ಯ ಭದ್ರವಾಗಿ ನೆಲೆಸಿದ್ದು ಅವರ ಕಣ್ಣಿಗೆ ಬಹಳ ಕಷ್ಟವನ್ನು ಕೊಡ್ತಾ ಇದ್ದಂಥ ಸಂಗತಿ ಅದು. ಅದರ ಪರಿಣಾಮವಾಗಿ ಅವರೆಲ್ಲರಿಂದ ಗಿಂತ ಶಕ್ತಿಶಾಲಿಯಾಗಿದ್ದಂಥ ವಿಜಯನಗರ ಸಾಮ್ರಾಜ್ಯವನ್ನು ಮುಗಿಸ್ಬೇಕು ಅನ್ನುವಂಥ ಹೊಂಚನ್ನು ಅವರು ಹಾಕ್ತಾನೇ ಇದ್ದರು. ಅದಕ್ಕಾಗಿ ಅವಕಾಶಕ್ಕಾಗಿ ಕಾಯ್ತಾ ಇದ್ದರು. ಈ 4-5 ಶಾಹಿ ಸುಲ್ತಾನರ ನಡುವೆ ಪರಸ್ಪರ ಜಗಳಗಳೂ ಇದ್ದು ಬೇಕಾದಷ್ಟು. ಆದರೆ ಈ ನಡುವಿನ ಕಾಲಖಂಡದಲ್ಲಿ 60ರ ದಶಕದಲ್ಲಿ ವಿಜಾಪುರದ ಆದಿಲ್ ಶಾಹಿ ತನ್ನ ಸಂಬಂಧವನ್ನು ಅಹಮದ್ನಗರದ ಸುಲ್ತಾನನ ಜೊತೆಗೆ ಬೆಳೆಸ್ತಾನೆ. ಪರಸ್ಪರ ಸಂಬಂಧ ಬೆಳೆಯುತ್ತೆ. ಅವರಿಬ್ಬರ ನಡುವೆ ಒಂದು ಸಂಬಂಧ ಏರ್ಪಟ್ಟಾಗ ಅದರ ಪರಿಣಾಮವಾಗಿ ಈ 5 ದೊರೆಗಳು ಸೇರಿ 5 ಸುಲ್ತಾನರು ಸೇರಿಕೊಂಡು ವಿಜಯನಗರ ಸಾಮ್ರಾಜ್ಯವನ್ನು ಮುಗಿಸಿ ಎಲ್ಲ ಪ್ರದೇಶದಲ್ಲಿ ಮತ್ತೊಮ್ಮೆ ಇಸ್ಲಾಮಿನ ಧ್ವಜವನ್ನು ಹಾರಾಡಿಸಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಅವರು ತೊಡಗುತ್ತಾರೆ. ಹಾಗೆ ನೋಡಿದರೆ 230 ವರ್ಷಗಳ ಕಾಲ ವಿಜಯನಗರ ಸಾಮ್ರಾಜ್ಯ ಹಿಂದೂಗಳ ಕೇಂದ್ರವಾಗಿ, ಹಿಂದೂ ಸಂಸ್ಕೃತಿಯ ತವರೂರಾಗಿ, ಸಮೃದ್ಧಿಯ ನೆಲೆಯಾಗಿ ಆ ಸಂದರ್ಭದಲ್ಲಿ ಶಕ್ತಿಯನ್ನು ನೀಡಿತ್ತು. ಆದರೆ ದುರ್ದೈವದಿಂದ ಈ 5 ದೊರೆಗಳು ಒಟ್ಟಿಗೆ ಸೇರಿ ರಾಮರಾಯರ ಮೇಲೆ ಆಕ್ರಮಣವನ್ನು ಮಾಡುವಂಥ ಸಿದ್ಧತೆಯನ್ನು ನಡೆಸಿದರು. ಈ ಒಂದು ಯುದ್ಧ ವಿಜಯನಗರದ ಮತ್ತು ವಿಜಾಪುರದ ಗಡಿ ಪ್ರದೇಶ ಅದು. ಅಂದರೆ ಆ ಸಂದರ್ಭದಲ್ಲಿ ರಕ್ಕಸಗಿ, ತಂಗಡಿ ಎನ್ನುವಂಥ 2 ಅಂದರೆ ಕೃಷ್ಣಾ ನದಿಯ ದಡದ 2 ಹಳ್ಳಿಗಳಿದೆ. ಅದರ ನಡುವೆ ದೋಅಬ್ ಪ್ರದೇಶ ಅಂತ ಹೇಳ್ತಾರೆ. ಆ ಒಂದು ಪ್ರದೇಶದಲ್ಲಿ ಯುದ್ಧ ನಡೀತು. 1565 ಜನವರಿ 26ನೇ ತಾರೀಕು. ಯುದ್ಧ ನಡೆದಿದ್ದು ಕೇವಲ 1 ದಿನ. ಹಾಗೆ ನೋಡಿದರೆ ಅತ್ಯಂತ ಶಕ್ತಿಶಾಲಿ ಸಾಮ್ರಾಜ್ಯವಾಗಿದ್ದಂಥ ವಿಜಯನಗರ ಸಾಮ್ರಾಜ್ಯದಲ್ಲಿ 1.5 ಲಕ್ಷಕ್ಕಿಂತ ಹೆಚ್ಚು ಸೈನಿಕರಿದ್ದರು. ಈ 5 ದೊರೆಗಳು ಸೇರಿದರೂ ಅವರ ಕೈಯಲ್ಲಿದ್ದಿದ್ದು 80,000-90,000 ಸೈನಿಕರು ಇರ್ಬೋದು. ಇದರ ಜೊತೆಗೆ ಕುದುರೆಗಳ ಸಂಖ್ಯೆ ಇದೆಲ್ಲವೂ ಇದ್ದು, ಕುದುರೆ, ಆನೆ ಎಲ್ಲವೂ ಇದ್ದಂಥ ಸಾಮ್ರಾಜ್ಯ, ಶಕ್ತಿಶಾಲಿಯಾದಂಥ ಸಾಮ್ರಾಜ್ಯ. ಪ್ರತ್ಯಕ್ಷ ಯುದ್ಧದಲ್ಲಿ ಈ 3 ಜನ ಅಣ್ಣ ತಮ್ಮಂದರು ಅಂದರೆ ಅಳಿಯ ರಾಮರಾಯ, ತಿರುಮಲರಾಯ, ವೆಂಕಟರಾಯ 3 ಜನ ಪಾಲ್ಗೊಂಡಿದ್ದರು. ಆಗ ಅಚ್ಯುತ ದೇವರಾಯನೇ ಸ್ವತಃ ದಂಡನಾಯಕನಾಗಿ ಈ ಯುದ್ಧದಲ್ಲಿ ಸೇನಾಧಿಪತಿಯಾಗಿ ತನ್ನ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದ. ಯುದ್ಧದಲ್ಲಿ ಪ್ರಾರಂಭದಲ್ಲಿ ವಿಜಯನಗರ ಸಾಮ್ರಾಜ್ಯದ್ದಾಯಿತು. ಆದರೆ ದುರ್ದೈವದಿಂದ ಕೆಲವೇ ಕ್ಷಣದಲ್ಲಿ ಸಂಜೆಯ ಹೊತ್ತಿಗೆ ಪರಿಸ್ಥಿತಿ ಬದಲಾಯಿತು. ಆ ಸಂದರ್ಭದಲ್ಲಿ ವಿಜಯನಗರ ಸಾಮ್ರಾಜ್ಯದ 2 ಸೇನಾಧಿಪತಿಗಳು, 2 ಪ್ರಮುಖ ದಳಗಳ ಪ್ರಮುಖರು, ಅವರಿಬ್ಬರು ಗಿಲಾನಿ ಸಹೋದರರು. ಕೆಲವು ದಿನಗಳ ಹಿಂದೆ ಅವರು ಶಾಹಿ ಸುಲ್ತಾನರಿಂದ ಈ ಕಡೆಗೆ ಪಕ್ಷಾಂತರರಾಗಿ ಬಂದಂಥವ್ರು. ಇಲ್ಲಿ ಬಂದು ನೆಲೆಸಿದ್ರು, ದಳಪತಿಗಳಾದರು. ಒಬ್ಬೊಬ್ಬರ ಹತ್ರ 80,000 ಸೈನಿಕರಿದ್ದರು. ಅವರು ಪಕ್ಷಾಂತರ ಮಾಡಿ ವಿಜಯನಗರ ಸಾಮ್ರಾಜ್ಯದ ಸೈನ್ಯವನ್ನು ಬಿಟ್ಟು ಅವರು ಈ ಶಾಹಿ ಸುಲ್ತಾನರಿಗೆ ಸಹಾಯ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಇಡೀ ಒಂದು ಯುದ್ಧ ರಂಗದಲ್ಲಿ ಗೊಂದಲ ಪ್ರಾರಂಭ ಆಯಿತು. ಆ ಗೊಂದಲದ ಪರಿಣಾಮವಾಗಿ ಶತ್ರುಗಳು ಯಾರು, ಮಿತ್ರರು ಯಾರು ಅನ್ನೋ ಗೊತ್ತಾಗದೆ ರಾಮರಾಯನೇ
ಸೆರೆ ಸಿಕ್ಕ ಅವನನ್ನು ಕೊಂದರು. ಅಷ್ಟು ಮಾತ್ರ ಅಲ್ಲ, ಆತನ ತಮ್ಮ ವೆಂಕಟನೂ ಸಹ ಆ ಒಂದು ಸಂದರ್ಭದಲ್ಲಿ ಹತ್ಯೆಗೆ ಈಡಾದ. ನಮ್ಮ ದೇಶದಲ್ಲಿ ರಾಜರು ಅಥವಾ ಪ್ರಮುಖ ಸೇನಾಧಿಪತಿನೇ ಹತ್ಯೆ ಆದಾಗ ಸೈನ್ಯದಲ್ಲಿ ಒಂದು ಕಳವಳ ಪ್ರಾರಂಭ ಆಗ್ತಾ ಇತ್ತು. ಅದರ ಪರಿಣಾಮವಾಗಿ ಸಾವಿರಾರು ಪ್ರಾಣಗಳ ಆಹುತಿಯಾದಂತಹ, ಅಂದರೆ ಕೃಷ್ಣಾ ನದಿ ಕೆಂಪಾಯಿತು ಅಂತ ಹೇಳ್ತಾರೆ. ಇಂಥ ಒಂದು ಬಲಿದಾನವಾದಂತಹ ಸಂದರ್ಭದಲ್ಲಿ ಈ ರಾಮರಾಯನ ತಮ್ಮ ತಿರುಮಲ ರಾಯ ಅವನು ಗಟ್ಟಿಯಾಗಿ ನಿಂತುಕೊಂಡು ಯುದ್ಧವನ್ನು ಮುಂದುವರೆಸೋ ಬದಲು ಅವನು ಅಲ್ಲಿಂದ ಪಲಾಯನ ಮಾಡಿದ. ಪಲಾಯನ ಮಾಡಿ ವಿಜಯನಗರದ ಕೇಂದ್ರವಾದಂಥ ಹಂಪಿಗೆ ಬಂದ. ಕನಿಷ್ಠ ಪಕ್ಷ ಅಲ್ಲಾದರೂ ನಿಂತು ಹೋರಾಟವನ್ನು ಮುಂದುವರೆಸಬೇಕಾಗಿತ್ತು. ಹಾಗೆ ನೋಡಿದರೆ ವಿಜಯನಗರ ಸಾಮ್ರಾಜ್ಯದ ಕೋಟೆ ಬಲಯುತವಾಗಿದ್ದಂಥ ಕೋಟೆ, 230 ವರ್ಷಗಳ ಕಾಲ ಸುತ್ತಮುತ್ತಲ ಎಲ್ಲ ಶತ್ರುಗಳಿಗೆ ಸರಿಯಾದಂಥ ಉತ್ತರ ಕೊಟ್ಟಂಥ ಕೋಟೆ, ಶಕ್ತಿಶಾಲಿಯಾದಂಥ ಸೈನಿಕರಿರುವಂಥ ಕೋಟೆ. ಆದರೆ ಅಲ್ಲಿ ನೆಲೆಸಿ ಯುದ್ಧ ಮಾಡಿ ಬಂದಂಥ 5 ಸುಲ್ತಾನರನ್ನ ಸೋಲಿಸಿದ್ದಿದ್ರೆ ಕನಿಷ್ಠ ಪಕ್ಷ ವಿಜಯನಗರ ಸಾಮ್ರಾಜ್ಯ ಉಳ್ಕೊಳ್ತಿತ್ತು. ಆದರೆ ತಿರುಮಲ ರಾಯ ಹೇಡಿಯಂತೆ ನಡ್ಕೊಂಡ. ತನ್ನ ಸಂಪತ್ತನ್ನು, ಪರಿವಾರವನ್ನು, ಕೆಲವು ಸೈನಿಕರನ್ನು ಕರ್ಕೊಂಡು ಅಲ್ಲಿಂದ ಆ ಹಂಪಿಯನ್ನು ಬಿಟ್ಟು, ಆ ಸಾಮ್ರಾಜ್ಯವನ್ನು ಬಿಟ್ಟು ಪಲಾಯನ ಮಾಡದ, ಪೆನಕೊಂಡೆಗೆ ಹೋದ. ಅದರ ಪರಿಣಾಮವಾಗಿ ಈ ಎಲ್ಲ 5 ಶಾಹಿ ದೊರೆಗಳು ಅದರ ಮೇಲೆ ಆಕ್ರಮಣವನ್ನು ಮಾಡಿದರು. ರಾಜರಿಲ್ಲದ, ಸೈನ್ಯವಿಲ್ಲದ ಸ್ಥಾನ, ಅತ್ಯಂತ ಪ್ರಸಿದ್ಧವಾದಂಥ ಹಂಪಿ, ವಿಜಯನಗರದ ರಾಜಧಾನಿ, ವೈಭವಯುತವಾದಂಥ ರಾಜಧಾನಿ, ಅದರ ಮೇಲೆ ದಾಳಿ ಮಾಡಿದ್ರು. ರಕ್ಷಣೆಗೆ ಯಾರೂ ಇಲ್ಲ. ಅಲ್ಲಿ ಇಲ್ಲಿ 4-6 ಜನ ಸೈನಿಕರು ವಿರೋಧ ಮಾಡಿದರೆ ಯಾರು ಕೇಳ್ತಾರೆ? ದಾಳಿ ಮಾಡಿದರ ಪರಿಣಾಮವಾಗಿ ವಿಜಯನಗರ ಸಾಮ್ರಾಜ್ಯ ನಷ್ಟವಾಗಿ ಹೋಯಿತು. 230 ವರ್ಷಗಳ ಕಾಲ ಶ್ರೇಷ್ಠವಾದಂಥ ಜೀವನ ನಡೆಸಿದಂಥ ಹಂಪಿಯ ಮೇಲೆ ಆಕ್ರಮಣ ಆದಾಗ ಸುಮಾರು 3-3.5 ತಿಂಗಳ ಕಾಲ ನಿರಂತರವಾಗಿ ಸಂಪತ್ತನ್ನು ಲೂಟಿ ಮಾಡಿದ್ರು. ದೇವಸ್ಥಾನಗಳನ್ನು ನಾಶ ಮಾಡಿದ್ರು. ಮನೆಗಳನ್ನು ಸುಟ್ಟರು. ಅದರ ಪರಿಣಾಮವಾಗಿ ಕೆಲವೇ ದಿನದಲ್ಲಿ ಒಂದು ಸಾಮ್ರಾಜ್ಯವಾಗಿ, ಶ್ರೇಷ್ಠ ಸಾಮ್ರಾಜ್ಯವಾಗಿ ಮೆರೆದಿದ್ದಂಥ ಹಂಪಿ, ವಿಜಯನಗರ ಸಾಮ್ರಾಜ್ಯ ಹಾಳು ಹಂಪಿಯಾಗಿ ಇವತ್ತು ನಮ್ಮ ಕಣ್ಮುಂದೆ ನಿಲ್ಲಬೇಕಾಯಿತು. ಹಾಗೆ ನೋಡಿದ್ರೆ ಈ ಯುದ್ಧಕ್ಕೆ ಕಾರಣ ಯಾರು? ಕೆಲವರು ಹೇಳ್ತಾರೆ ಅಳಿಯ ರಾಮರಾಯ ಈ 5 ಸುಲ್ತಾನರ ನಡುವೆ ಪರಸ್ಪರ ಕಲಹವನ್ನು ನಿರ್ಮಾಣ ಮಾಡ್ತಿದ್ದ ಅಂತ. ಅದು ಸುಳ್ಳದು. ಆತ ಈತನ ಸಹಾಯವನ್ನು ಕೇಳಿದಾಗ ಅವರಿಗೆ ಸಹಾಯ ಮಾಡ್ತಿದ್ದ. ಅವರ ರಾಜಕೀಯದಲ್ಲಿ ಈತ ಏನು ಹಸ್ತಕ್ಷೇಪ ಮಾಡ್ತಿರಲಿಲ್ಲ. ನಮ್ಮ ದೇಶದಲ್ಲಿ ಸೆಕ್ಯುಲರಿಸಮ್ ನಡೆಯುತ್ತಲ್ಲ, ಅದರ ಪರಿಣಾಮವಾಗಿ ಈ ಮತಾಂಧತೆಯ, ಈ 5 ದೊರೆಗಳ ಮತಾಂಧತೆಯನ್ನು ಮುಚ್ಚಿಡೋ ಸಲುವಾಗಿ ರಾಮರಾಯರ ಮೇಲೆ ಆರೋಪವನ್ನು ಹಾಕ್ತಾರೆ. ಅದು ಸುಳ್ಳು. ಅದರ ಬದಲಾಗಿ ಈ 5 ಶಾಹಿ ದೊರೆಗಳು, ವಿಜಾಪುರ, ಕಲಬುರ್ಗಿ, ಬೀದರ್, ಗೋಲ್ಕಂಡ ಮತ್ತು ಅಹಮದ್ನಗರ್, ಇವರೆಲ್ಲರ ಮತಾಂಧ ಸ್ವಭಾವದ ಕಾರಣದಿಂದಾಗಿ ಇಡೀ ಭಾರತವನ್ನು ಇಸ್ಲಾಮಮಯ ಮಾಡಬೇಕು ಅನ್ನುವಂತಹ ಆ ಒಂದು ದಾರುಲ್ ಇಸ್ಲಾಮಿನ ಮಾನಸಿಕತೆಯಿಂದಾಗಿ 5 ದೊರೆಗಳು ಒಂದಾಗಿ ವಿಜಯನಗರ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡ್ತಾರೆ. ಹೊರತು ಇದರೊಳಗೆ ರಾಮರಾಯರ ವಿಶೇಷವಾದಂಥ ಯೋಗದಾನ ಏನೂ ಇಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಈ ಸಂದರ್ಭದಲ್ಲಿ ಹಾಗಾದರೂ ಸೋಲಿಗೆ ಕಾರಣ ಏನು? ಶಕ್ತಿಶಾಲಿಯಾಗಿದ್ದಂಥ ವಿಜಯನಗರ ಸಾಮ್ರಾಜ್ಯ, ಅತ್ಯಂತ ಹೆಚ್ಚು ಸೈನಿಕರಿದ್ದಂಥ ಸಾಮ್ರಾಜ್ಯ, ಬಲಯುತವಾದಂಥ ಸಾಮ್ರಾಜ್ಯ ಇಷ್ಟು ಬೇಗ ಹೇಗೆ ಆಹುತಿಯಾಯಿತು ಅನ್ನೋದನ್ನು ಸಹ ನಾವು ಅರ್ಥ ಮಾಡ್ಕೋಬೇಕು. ಒಂದು ಸಂಗತಿ ಅಂದರೆ, ಯುದ್ಧ ಮಾಡುವಂಥ ಸೇನಾಧಿಪತಿಯ ವಯಸ್ಸು ಸಹ ಭಾಳ ಮುಖ್ಯ. ಆ ಸಂದರ್ಭದಲ್ಲಿ ಅಳಿಯ ರಾಮರಾಯ ಇರ್ಬೋದು, ವೆಂಕಟರಾಯ ಇರ್ಬೋದು, ಅಥವಾ ತಿರುಮಲ ರಾಯ ಇರ್ಬೋದು, ಈ 3 ವಯಸ್ಸು 70 ದಾಟಿತ್ತು. 70 ದಾಟಿದ ವ್ಯಕ್ತಿ ಹೋರಾಟ ಮಾಡುವಾಗ ಯುವಕರಂತೆ ಇಡೀ ಸೈನ್ಯಕ್ಕೆ ಚೈತನ್ಯವನ್ನು ಕೊಡಲಾರ. ಅದರ ಪರಿಣಾಮವಾಗಿ ಇದಕ್ಕೆ ತೊಂದರೆ ಆಯಿತು. ಆದರೆ ಎದುರುಗಡೆ ಇದ್ದಂಥ ಶಾಹಿ ಸುಲ್ತಾನರ ಸೈನಿಕರ, ಅವರ ಒಂದು ಸೇನಾಧಿಪತಿಗಳು ಎಲ್ಲರೂ ಯುವಕರು. ಆ ಯುವಕರ ಪಡೆಯ ಮುಂದೆ ವಿಜಯನಗರ ಸಾಮ್ರಾಜ್ಯದ ಸೇನಾಧಿಪತಿಗಳ ವಯಸ್ಸು ಸಹ ತೊಂದರೆಗೀಡಾಯಿತು. ವಿಜಯನಗರ ಸಾಮ್ರಾಜ್ಯದಲ್ಲಿ ಕೃಷ್ಣದೇವರಾಯರಿದ್ದಾಗ ಅವರು ಬಹಳ ದೂರದೃಷ್ಟಿಯನ್ನು ಇಟ್ಕೊಂಡು ಇಡೀ ಜಗತ್ತಿನ ಶ್ರೇಷ್ಠ ಕುದುರೆಗಳನ್ನು ತಂದುಕೊಳ್ತಿದ್ರು. ಪರ್ಷಿಯಾದ ಕುದುರೆಯನ್ನು ತರಿಸ್ತಿದ್ರು. ತನ್ನ ಸಾಮ್ರಾಜ್ಯದ ಎಲ್ಲ ಶಸ್ತ್ರಗಳನ್ನು ಬಲಯುತವಾಗಿ ಇಟ್ಕೊಳ್ತಿದ್ರು. ಕಾಲಕ್ಕೆ ತಕ್ಕಂತೆ, ಅವಶ್ಯಕತೆಗೆ ತಕ್ಕಂತೆ, ಆಗಿನ ಸಂದರ್ಭಕ್ಕೆ ತಕ್ಕಂತೆ ಶಸ್ತ್ರವನ್ನು ಅಪ್ಡೇಟ್ ಮಾಡೋದು ಅಂತ ಇವತ್ತೇನು ಹೇಳ್ತಾರೋ ಆ ರೀತಿ ಅವಶ್ಯಕವಾದಂಥ ಸುಧಾರಣೆಯವರು ಮಾಡ್ತಾಯಿದ್ರು.
ಆದರೆ ಅಳಿಯ ರಾಮರಾಯ ಅವನಿಗೆ ಸ್ವಲ್ಪ ಅತಿಯಾದಂಥ ಆತ್ಮವಿಶ್ವಾಸ. ಇಷ್ಟು ದೊಡ್ಡ ಸಾಮ್ರಾಜ್ಯ ನಂದು, ನನ್ನನ್ನು ಅಲುಗಾಡಿಸೋರು ಯಾರು ಅನ್ನುವಂಥ ಭಾವದಿಂದಾಗಿ ಕುದುರೆಗಳನ್ನು ಹೊಸದಾಗಿ ಖರೀದಿ ಮಾಡೋದನ್ನು ಆತ ನಿಲ್ಲಿಸ್ದ. ಅನವಶ್ಯಕವಾಗಿ ಯಾಕೆ ಖರ್ಚು ಮಾಡಬೇಕು ಅಂತ ಅನ್ನಿಸ್ತು. ಅಷ್ಟು ಮಾತ್ರ ಅಲ್ಲ, ತನ್ನ ಶಸ್ತ್ರಾಸ್ತ್ರಗಳ ಆಧುನಿಕರಣವನ್ನು ಸಹ ಆತ ನಿಲ್ಲಿಸ್ಬಿಟ್ಟ. ಅದರ ಪರಿಣಾಮ ಈ ಯುದ್ಧದಲ್ಲಿ ಶಾಹಿ ಸುಲ್ತಾನರ ದಾಳಿ ಮಾಡದಂತಹ ಆ ಕೂಟದಲ್ಲಿ, ಆ ಒಕ್ಕೂಟದಲ್ಲಿ ಕುದುರೆಗಳು ಅತ್ಯಂತ ಎತ್ತರವಾದಂಥ ಕುದುರೆಗಳು. ಅದಕ್ಕೆ ಹೋಲಿಸಿದರೆ ವಿಜಯನಗರ ಸಾಮ್ರಾಜ್ಯದ ಕುದುರೆಗಳು ಚಿಕ್ಕವು, ಎತ್ತರದಲ್ಲಿ ಕಡಿಮೆ. ಹೀಗಾಗಿ ಸಹಜವಾಗಿ ಅವರಿಗೆ ಲಾಭ ಆಯಿತು. ಇನ್ನು ಎರಡನೇದಾಗಿ ಆನೆಗಳ ಉಪಯೋಗವೂ ಜಾಸ್ತಿ ಇತ್ತು ವಿಜಯನಗರ ಸಾಮ್ರಾಜ್ಯದಲ್ಲಿ. ಆನೆಗಳು ಶಕ್ತಿಶಾಲಿ ಅನ್ನೋ ಸತ್ಯ ಆದರೂ, ಆದರೆ ವೇಗವಾಗಿ ಹೋಗೋದೂ ಇಲ್ಲ ಮತ್ತು ಅವರ ಮೇಲೆ ದಾಳಿಯಾದಾಗ ಆ ಕಡೆ ಈ ಕಡೆ ತಿರುಗಾಡಿ ಹಾನಿಯನ್ನೂ ಸಹ ಮಾಡ್ತವೆ. ಅದು ಸಹ ವಿಜಯನಗರ ಸಾಮ್ರಾಜ್ಯಕ್ಕೆ ತೊಂದರೆ ಆಯಿತು. ಬರೀ ಅಷ್ಟು ಮಾತ್ರ ಅಲ್ಲ, ಅದರ ಜೊತೆಗೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಇದ್ದಂಥ ಈಟಿಗಳ ಉದ್ದ ಇದ್ದಿದ್ದು 6-7 ಅಡಿಗಳು. ಆದರೆ ಆ ಸಂದರ್ಭದಲ್ಲಿ ಶಾಹಿ ಸುಲ್ತಾನರ ಹತ್ತಿರ ಇದ್ದಂಥ ಈಟಿಗಳ ಉದ್ದ ಸುಮಾರು 14-15 ಅಡಿಗಳು. ಇಷ್ಟು ಅಂತರದ ಉದ್ದದ ಈಟಿಗಳ ಪರಿಣಾಮವಾಗಿ ಅವರಿಗೆ ಲಾಭ ಆಯಿತು. ತೋಪುಗಳು ಸಹ ಆಧುನೀಕರಣವನ್ನು ಹೊಂದಿದ್ದು. ಆಧುನಿಕತೆಯ ಗಂಧ ಇಲ್ಲದ ವಿಜಯನಗರ ಸಾಮ್ರಾಜ್ಯದ ಒಂದು 20 ವರ್ಷದ ಆಳ್ವಿಕೆಯ ಕಾರಣದಿಂದಾಗಿ ಆ ಆಧುನೀಕರಣ ಆಗಲಿಲ್ಲ. ಅದಕ್ಕಾಗಿ ಹಾನಿಯನ್ನು ಅನುಭವಿಸಬೇಕಾಗಿ ಬಂತು. ಆದರೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ಕೆಲವು ವರ್ಷಗಳ ಹಿಂದೆ ಶಾಹಿ ಸುಲ್ತಾನರ ಜೊತೆಗಿದ್ದು ಅದಾದ ನಂತರ ವಿಜಯನಗರ ಸಾಮ್ರಾಜ್ಯಕ್ಕೆ ನಿಷ್ಠರಾಗಿ ಬಂದಂತಹ 2 ಗಿಲಾನಿ ಸಹೋದರರು, ಅವರಿಗೆ ರಾಮರಾಯ ಬಹಳ ಮಹತ್ವವನ್ನು ಕೊಟ್ಟುಬಿಟ್ಟ. ಒಬ್ಬೊಬ್ಬರ ಕೈಗೆ 80,000 ಸೈನಿಕರ ನೇತೃತ್ವವನ್ನು ಕೊಟ್ಟ. ಅವರು ಪ್ರಾರಂಭದಲ್ಲಿ ವಿಜಯನಗರ ಸಾಮ್ರಾಜ್ಯದ ಜೊತೆಗಿದ್ದಂತೆ ನಟಿಸಿ ಇದ್ದಕ್ಕಿದ್ದಾಗೆ ಯುದ್ಧದ ಮಧ್ಯದಲ್ಲಿ ಪಕ್ಷಾಂತರವನ್ನು ಮಾಡಿ ಶಾಹಿ ಸುಲ್ತಾನರಿಗೆ ಸಹಾಯವನ್ನು ಮಾಡಿದರು. ಇದರಲ್ಲಿ ಪ್ರೇರಣೆ ಯಾವುದು? ನನ್ನ ದೃಷ್ಟಿಯಲ್ಲಿ ಮತಾಂಧತೆ. ಇಸ್ಲಾಂ ಅನ್ನುವ ಕರೆಗೆ ಹೋಗೊಟ್ಟು ಅವರು ಅತ್ಯಂತ ಶ್ರೇಷ್ಠ ಶಕ್ತಿಶಾಲಿ ಸಾಮ್ರಾಜ್ಯವಾದಂಥ ವಿಜಯನಗರ ಹಿಂದುತ್ವದ ಸಾಮ್ರಾಜ್ಯವನ್ನು ಬಿಟ್ಟು ಆ ಕಡೆಗೆ ಹೋದರು. ಯುದ್ಧ ಮಧ್ಯದಲ್ಲಿ ಅನವಶ್ಯಕವಾಗಿ ಗೊಂದಲ ಆಯಿತು. ನಮ್ಮ ಜೊತೆಗಿದ್ದಂತೂ ಸೇನಾಧಿಪತಿಯೇ ಪಕ್ಷಾಂತರ ಮಾಡಿದಾಗ ಸಾಮಾನ್ಯ ಸೈನಿಕರಿಗೆ ಗೊತ್ತಾಗೋದು ಹೇಗೆ? ಅದರ ಪರಿಣಾಮವಾಗಿ ಯಾರು ಯಾರಿಗೆ ಹೊಡೆದ್ರು, ಯಾರಿಗೆ ದಾಳಿ ಮಾಡಿದ್ರು ಅನ್ನೋದು ಸಹ ಗೊತ್ತಾಗದೆ ಸಾವಿರಾರು ಜನ ಸೈನಿಕರು ಬಲಿಯಾಗಬೇಕಾಯಿತು. ಶಕ್ತಿಶಾಲಿ ಸಾಮ್ರಾಜ್ಯ ಮಣ್ಣಾಗಬೇಕಾಯಿತು. ಇದನ್ನು ಸಹ ಅರ್ಥ ಮಾಡ್ಕೋಬೇಕು. ಇದರ ವಿಶ್ಲೇಷಣೆ ಮಾಡೋದಾದರೆ ಹಾಗೆ ನೋಡಿದರೆ ಕೃಷ್ಣದೇವರಾಯನ ದೂರದೃಷ್ಟಿ ರಾಮರಾಯನಿಗೆ ಬರಲಿಲ್ಲ. ಅತಿಯಾದಂಥ ಆತ್ಮವಿಶ್ವಾಸ ಮತ್ತು ತನ್ನವರು ಯಾರು ತನಗೆ ಬೇಕಾದವರು ಅನ್ನೋದನ್ನು ಅರ್ಥ ಮಾಡಿಕೊಳ್ಳದೇನೆ ತನ್ನ ಹೊಗಳ ಭಟ್ಟರ ತಂಡವನ್ನು ಆತ ನಿರ್ಮಾಣ ಮಾಡದ. ಅನೇಕರಿಗೆ ರಾಜ್ಯನಿಷ್ಠರಾಗಿ ನೇರವಾಗಿ ನಿಷ್ಠುರದ ಮಾತನ್ನು ಆಡುವಂತಹ ರಾಮರಾಯನ ಎದುರುಗಡೆ ಅನೇಕ ಸತ್ಯ ಸಂಗತಿಯನ್ನು ಹೇಳುವಂತಹ ನಿಷ್ಠ ಅಧಿಕಾರಿಗಳನ್ನು ದೂರ ಇಟ್ಟ. ಅದರ ಪರಿಣಾಮವಾಗಿ ಹೊಗಳು ಭಟ್ಟರ ಒಂದು ತಂಡ ನಿರ್ಮಾಣವಾಯಿತು. ಶಕ್ತಿಶಾಲಿಗಳ ಮತ್ತು ದೂರದೃಷ್ಟಿ ಉಳ್ಳವಂತಹವರ ಅಭಾವ ವಿಜಯನಗರ ಸಾಮ್ರಾಜ್ಯದಲ್ಲಿ ತಲೆದೋರಿತು. ಅದರ ಪರಿಣಾಮವಾಗಿ ಸಾಮ್ರಾಜ್ಯಕ್ಕೆ ಬಹಳ ದೊಡ್ಡ ಹಾನಿಯಾಯಿತು. ಇದರ ಪರಿಣಾಮ ಕೇವಲ ಸಾಮ್ರಾಜ್ಯಕ್ಕೆ ಮಾತ್ರ ಅಲ್ಲ, ಸಂಪೂರ್ಣ ಭಾರತಕ್ಕಾಯಿತು. ಭಾರತದ ತುಂಬೆಲ್ಲ ವಿಜಯನಗರ ಸಾಮ್ರಾಜ್ಯದ ಕೀರ್ತಿ ಮೆರೆದಿತ್ತು. ಕೃಷ್ಣದೇವರಾಯರಂತೆ ಇನ್ನೂ ಅನೇಕ ರಾಜರು ಬಂದಿದ್ದರೆ ಸಂಪೂರ್ಣ ಭಾರತವನ್ನು ಹಿಂದೂ ಪದಪಾದಿಶಾಹಿ ಆಳ್ಬೋದಾಗಿತ್ತು. ಆದರೆ ದುರ್ದೈವ, ಅಳಿಯ ರಾಮರಾಯನಂತಹ ಒಂದು ರೀತಿ ಅತಿ ಆತ್ಮವಿಶ್ವಾಸಿಗಳು ಮತ್ತು ದೂರದೃಷ್ಟಿ ಇಲ್ಲದೇ ಇರುವಂತಹ ನಾಯಕರು ಬಂದಿದ್ದರಿಂದಾಗಿ ಸಮಸ್ಯೆಗೆ ಈಡಾಗಿ ದಕ್ಷಿಣ ಭಾರತದ ಹಿಂದೂ ಕೇಂದ್ರವಾಗಿ ಬೆಳೀತಾ ಇದ್ದಂಥ ಸಾಮ್ರಾಜ್ಯಕ್ಕೆ ನಷ್ಟವಾಗಿ ದಕ್ಷಿಣ ಭಾರತವೂ ಸಹ ಅದು ಮುಸಲ್ಮಾನರ ಕೈ ಕೆಳಗೆ ಹೊರಟೋಯಿತು. ಅನೇಕ ವರ್ಷಗಳ ಕಾಲ ಈ ಮುಸಲ್ಮಾನರ ಮತಾಂಧತೆಯಿಂದ ಇಡೀ ದಕ್ಷಿಣ ಭಾರತ ಹಾನಿಯನ್ನು ಅನುಭವಿಸಬೇಕಾಗಿ ಬಂತು. ಪಾಠ ಕಲಿಬೇಕಾಗಿದ್ದೇನು? ನಾವು ಯೋಚನೆ ಮಾಡಬೇಕಾದ್ರೆ ನಮ್ಮ ಸೈನ್ಯ ಸದಾಕಾಲ ಆಧುನೀಕರಣಗೊಳ್ಳಲೇಬೇಕು. ಸದಾಕಾಲ ಸೈನ್ಯಕ್ಕೆ ಮಹತ್ವವನ್ನು ಕೊಡಬೇಕು. ಸ್ವತಂತ್ರ ಭಾರತದ ಇತಿಹಾಸದಲ್ಲೂ ಕೂಡ ನೆಹರೂರವರು ಇದೇ ತಪ್ಪನ್ನು ಮಾಡಿದರು.
1965 ಚೀನಿ ಯುದ್ಧದಲ್ಲಿ ನಮ್ಮ ಸೋಲಿಕ್ಕೆ ಪ್ರಮುಖವಾದಂಥ ಕಾರಣ ಏನು? ನಮ್ಮ ದೇಶದ 62 ಚೀನಿ ಯುದ್ಧದಲ್ಲಿ ಸೋಲಿಕ್ಕೆ ಪ್ರಮುಖ ಕಾರಣ ಏನು ಅಂದರೆ, ನಮ್ಮ ದೇಶದ ಪ್ರಧಾನಮಂತ್ರಿಗಳು ಸೈನ್ಯದ ಮೇಲೆ ಬಹಳ ನಂಬಿಕೆ ಇಟ್ಟಿರಲಿಲ್ಲ. ಶಾಂತಿ ಶಾಂತಿ ಅಂತ ಹೇಳ್ತಾ ಇದ್ದರು. ಸೈನ್ಯವನ್ನು ಎಷ್ಟು ಗಟ್ಟಿಗೊಳಿಸಬೇಕು ಅದನ್ನು ಮಾಡಿರಲಿಲ್ಲ. ಅದರ ಪರಿಣಾಮವಾಗಿ ಪರಾಕ್ರಮಿ ಸೈನಿಕರ ನಡುವೆನೂ ನಾವು ಚೀನಾ ಯುದ್ಧದಲ್ಲಿ ಸೋಲನ್ನು ಅನುಭವಿಸಬೇಕಾಗಿ ಬಂತು, ಅನೇಕರನ್ನು ಬಲಿ ಕೊಡಬೇಕಾಗಿ ಬಂತು. ಅದೇ ರೀತಿಯಲ್ಲಿ ರಾಮರಾಯರು ಸಹ ನಡ್ಕೊಂಡ. ಹೀಗಾಗಿ ಸೈನ್ಯದ ಆಧುನೀಕರಣ ಇದು ಸದಾಕಾಲ ನಡಿಬೇಕಾದ್ದು. ಒಂದು ರಾಜ್ಯ ಉಳಿಬೇಕಾದ್ರೆ ಸೈನ್ಯ ಬಲಶಾಲಿ ಆಗಿರಬೇಕು ಮತ್ತು ಅದರ ನೇತೃತ್ವ ಯುವಕರ ಕೈಯಲ್ಲಿರಬೇಕು. ಆ ರೀತಿ ಯುವಕರ ನೇತೃತ್ವ, ಪರಾಕ್ರಮಿಗಳ ನೇತೃತ್ವದ ಕೈಯಲ್ಲಿ ಬಲಯುತವಾದಂಥ ಸೈನ್ಯ ಇದು ರಾಷ್ಟ್ರವನ್ನು ರಕ್ಷಣೆ ಮಾಡ್ಬೋದು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಎರಡನೇದಾಗಿ ಯಾರ ಮೇಲೆ ನಂಬಿಕೆಯನ್ನು ಇಡಬೇಕು, ಯಾರು ನಮ್ಮವರು. ಗೋಪಾಲಿಗೆ ವಿರೋಧ ಮಾತಾಡಿದರು ಅನ್ನೋ ಕಾರಣಕ್ಕಾಗಿ ಕೆಲವರನ್ನು ದೂರ ಮಾಡೋದಲ್ಲ. ಅವರ ಹೃದಯದ ಒಳಗಡೆ ಇರುವಂಥ ಭಾವ ಏನು, ಅವರ ನಿಷ್ಠೆ ವ್ಯಕ್ತಿಗೋ ರಾಷ್ಟ್ರಕ್ಕೋ. ರಾಷ್ಟ್ರನಿಷ್ಠ ವ್ಯಕ್ತಿಗಳಿಗೆ, ಸಾಮ್ರಾಜ್ಯನಿಷ್ಠ ವ್ಯಕ್ತಿಗಳಿಗೆ, ಸಮಾಜನಿಷ್ಠ ವ್ಯಕ್ತಿಗಳಿಗೆ, ಅತ್ಯಂತ ಉತ್ಕೃಷ್ಟ ವ್ಯಕ್ತಿಗಳಿಗೆ ಮಹತ್ವವನ್ನು ಕೊಡದೆ ಹೊಗಳಭಟ್ಟರಿಗೆ ಮಹತ್ವ ಕೊಟ್ಟರೆ ಬಹಳ ದೊಡ್ಡ ಹಾನಿಯಾಗತ್ತೆ ಅನ್ನೋದು ವಿಜಯನಗರ ಸಾಮ್ರಾಜ್ಯ ನಮಗೆ ಕಲಿಸಿದಂಥ ಪಾಠ. ಅಷ್ಟು ಮಾತ್ರ ಅಲ್ಲ, ಯಾರನ್ನು ನಂಬೋದು? ಶತ್ರು ಸೈನ್ಯದಿಂದ ಬಂದು ನಮ್ಮ ಸೈನ್ಯದೊಳಗಡೆ ಇದ್ದವರಿಗೆ ಇಷ್ಟು ದೊಡ್ಡ ಮಹತ್ವದ ಸ್ಥಾನವನ್ನು ಕೊಡಬೇಕಾ? ಬೇಹುಗಾರರಾಗಿ ಬರ್ಬೋದಲ್ಲ ಅವರು? ಇದನ್ನು ಅರ್ಥ ಮಾಡಿಕೊಳ್ಳದೆ ಗಿಲಾನಿ ಸಹೋದರರ ಕೈಯಲ್ಲಿ 80 ಸಾವಿರ ಸೈನಿಕರನ್ನು ಕೊಟ್ಟು ವಿಜಯನಗರ ಸಾಮ್ರಾಜ್ಯ ಮಣ್ಣಾಗುವಂತೆ ಆಯ್ತಲ್ಲ. ಹೀಗಾಗಿ ಇದು ಸರಿಯಾಗಬೇಕು ಅಂತಾದರೆ ನಮ್ಮ ಸೈನ್ಯಾಧಿಕಾರಿಗಳು ಅತ್ಯಂತ ನಂಬಿಕೆಗೆ ಅರ್ಹವಾದಂಥ ವ್ಯಕ್ತಿಗಳಿರಬೇಕು. ಯಾರು ಯೋಗ್ಯ ವ್ಯಕ್ತಿಗಳಿದ್ದಾರೋ, ರಾಷ್ಟ್ರನಿಷ್ಠರಿದ್ದಾರೋ, ಸದಾಕಾಲ ಅವರನ್ನು ಪರೀಕ್ಷೆಗೆ ಒಳಪಡಿಸಿ ನೋಡಿ ಅವರ ಹೃದಯದ ಭಾವನೆ ರಾಜ್ಯದ ಜೊತೆಗಿದೆಯಾ, ರಾಷ್ಟ್ರದ ಜೊತೆಗಿದೆಯಾ, ಸಮಾಜದ ಜೊತೆಗಿದೆಯಾ, ಧರ್ಮದ ಜೊತೆಗಿದೆಯಾ ಅನ್ನೋದನ್ನು ನೋಡಿ ಮಹತ್ವ ಕೊಡಬೇಕು. ಅದನ್ನು ಮಹತ್ವ ಕೊಡದೇ ಇದ್ದಿದ್ದರ ಕಾರಣದಿಂದ ಪತನ ಆಯಿತು. ಈ ಪತನದಿಂದ ಪಾಠವನ್ನು ಕಲಿಬೇಕು. ಕೊನೆಯದಾಗಿ ಜೀವನದಲ್ಲಿ ಪರಾಕ್ರಮ ಅತ್ಯಂತ ಮಹತ್ವದ್ದು. ಪರಾಕ್ರಮಿಯಾಗಿದ್ದಾಗ ಏನನ್ನು ಬೇಕಾದರೂ ಸಾಧಿಸ್ಬೋದು. ಕೃಷ್ಣದೇವರಾಯ ರಾಯಚೂರು ಜೊತೆಗಿನ ಯುದ್ಧದಲ್ಲಿ ಒಂದು ಕ್ಷಣದಲ್ಲಿ ಸೋಲಾಗ್ತಾನೆ ಅನ್ನುವಂಥ ಪರಿಸ್ಥಿತಿ ಬಂತು. ಸೈನಿಕರು ಹತಾಶರಾಗಿದ್ದರು. ಆ ಸಂದರ್ಭದಲ್ಲಿ ಕೃಷ್ಣದೇವರಾಯ ಸ್ವತಃ ಮುನ್ನುಗ್ಗಿ ಉಳಿದವರಿಗೆ ಉತ್ಸಾಹವನ್ನು ಕೊಟ್ಟು ಸೋಲ್ತಾ ಇದ್ದಂಥ ಯುದ್ಧವನ್ನೇ ಪರಿವರ್ತನೆ ಮಾಡದ ಪರಾಕ್ರಮವನ್ನು ತೋರದ. ಅಂಥ ಪರಾಕ್ರಮವನ್ನು ತಿರುಮಲ ತೋರಿದ್ದಿದ್ದರೆ ಇವತ್ತು ವಿಜಯನಗರ ಸಾಮ್ರಾಜ್ಯ ಹಾಳು ಹಂಪೆ ಆಗ್ತಿರಲಿಲ್ಲ, ಮರೆತು ಹೋದ ಸಾಮ್ರಾಜ್ಯವಾಗ್ತಿರಲಿಲ್ಲ, ದುಃಖದ ಯಾತನೆಯ ಜೀವನ ಭಾರತಕ್ಕೆ ಬರ್ತಿರಲಿಲ್ಲ. ಪರಾಕ್ರಮಿ ಸದಾಕಾಲ ವಿಜಯವನ್ನು ತಂದುಕೊಡಬಲ್ಲ. ಅರ್ಜುನನ ಬಗ್ಗೆ ಹೇಳ್ತಾರೆ, ಅರ್ಜುನಸ್ಯ ಪ್ರತಿಜ್ಞಾ ದ್ವೇ ನ ದೈನ್ಯಂ ನ ಪಲಾಯನಂ. ಈ ಪಲಾಯನವಾದ ಇದು ಪರಾಕ್ರಮಿಗಳಿಗೆ ಸಲ್ಲದ ವಾದ. ವಿಜಯನಗರ ಸಾಮ್ರಾಜ್ಯದ ಆ ಒಂದು ಕೊನೆಯದಾಗಿ ಆ ತಿರುಮಲನ ಪಲಾಯನ ಇವತ್ತು ಹಾಳು ಹಂಪಿ ನಾವು ನೋಡೋದಕ್ಕೆ ಕಾರಣವಾಗಿದೆ. ಜೀವನದಲ್ಲಿ ಪರಾಕ್ರಮ ನಮಗೆ ಶಕ್ತಿಯನ್ನು ಕೊಡುತ್ತೆ. ಪರಾಕ್ರಮವನ್ನು ಆರಾಧನೆ ಮಾಡಬೇಕು. ವಿವೇಕಾನಂದರು ಸಹ ಹೇಳಿದ್ದಾರೆ, ಸದಾಕಾಲ ಧೈರ್ಯವಾಗಿರು, ಪರಾಕ್ರಮವನ್ನು ಆರಾಧನೆ ಮಾಡಿ ಅಂತ ವಿವೇಕಾನಂದರು ಹೇಳಿದ್ರು. ವರ್ಷಿಪ್ ದ ಟೆರಿಬಲ್. ಇದು ಇವತ್ತಿಗೂ ಅವಶ್ಯಕತೆ ಇದೆ. ಭಾರತದಲ್ಲಿ ಪರಾಕ್ರಮ ಮೆರಿಬೇಕು, ಧರ್ಮನಿಷ್ಠೆ ಮೆರಿಬೇಕು, ಸ್ವಧರ್ಮನಿಷ್ಠೆ ಬೆಳಿಬೇಕು, ರಾಷ್ಟ್ರಭಕ್ತಿ ಮೆರಿಬೇಕು. ಇದೆಲ್ಲವೂ ಆದಾಗ ಇವತ್ತಿನ ದಿನಗಳಿಗೂ ಸಹ ಉತ್ತರವನ್ನು ಕೊಡಬಲ್ವಿ. ಆ ರೀತಿ ಒಂದು ಶಕ್ತಿಶಾಲಿಯಾದಂಥ ಸಾಮ್ರಾಜ್ಯದ ಪತನದ ಇತಿಹಾಸವನ್ನು ನೋಡಿ ಪಾಠವನ್ನು ಕಲಿಯೋಣ. ಸರಿಯಾದಂಥ ಸಂದೇಶವನ್ನು ಜೀವನದಲ್ಲಿ ಇಟ್ಕೊಳ್ಳೋಣ. ರಾಷ್ಟ್ರವನ್ನು ರಕ್ಷಣೆ ಮಾಡೋಣ, ಧರ್ಮವನ್ನು ರಕ್ಷಣೆ ಮಾಡೋಣ. ಜೀವನದಲ್ಲಿ ಸೋಲು ಗೆಲುವು ಎಲ್ಲವೂ ಬರಬಹುದು. ಆದರೆ ಇತಿಹಾಸದಿಂದ ಪಾಠವನ್ನು ಕಲಿತು ಮುಂದಿನ ಜೀವನ, ಭಾರತದ ಜೀವನ ಅತ್ಯಂತ ಸಮೃದ್ಧ, ಸುಖಿ, ಶಕ್ತಿಶಾಲಿ ಆಗುವಂತೆ ನಮ್ಮೆಲ್ಲರ ಜೀವನ ಆಗಬೇಕು. ಆ ರೀತಿಯ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್.